ಏನ್ ಕೇಳ್ರಣ್ಣ ಈಗ ಹೇಳ್ರಪ್ಪ ಹೇಳ್ರ ಭೇಟಿ ಮಾಡಿ ಹೋಗ ನೀನ್ ಹೋಗ ಹೇಳಿ ಸರ್ ನಾನು ಮಾಡ್ಲಿ ಹೇಳಿ ಸರ್ ನಾನು ಮಾಡ್ಲಿ ಸರ್ ಅಲ್ಲ ಮೊನ್ನೆ ನೋಡಿ ಮಳೆ ತುಂಬ ಬರ್ತಾ ಇದೆ. ಮೊನ್ನೆನೂ ಮಳೆ ಬರ್ತಾ ಇತ್ತು. ನಾ ಮೊನ್ನೆ ಕೂಡ ನಮ್ಮ ಏನು ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ. ಯಾಕೆ ಹೇಳಿದೆ ಅಂದರೆ ಇಟ್ಬಿಡು ಬಾ ಬಾ ಏನು ಹೇಳ್ತೀನಿ ಬಾ ಆರಾಮಾಗಿ ತಗೋ. ಯಾಕೆ ನನ್ನೇನೋ ಕಳ್ಳಂತರ ನೀವು ನೋಡ್ಬೋದು MG ರೋಡಲ್ಲಿ ಓಡು ಬಂದು ಡೋರ್ ಹೊಡೆದು ಕರೆಕ್ಟಾಗಿ ಗಾಡಿ ವೀಲ್ ಹತ್ರ ತಲೆ ಬಿತ್ತು. ಯಾರಿಗೆ? ಪವರ್ ಟಿವಿ ಅವ್ರಿಗೆ. ಇದನ್ನು ನೋಡಿರ್ತೀವಿ ನಾವು. ನೋಡಿದಾಗ ಆ ಥರ ಅನಾಹುತಗಳು ಯಾಕೆ ಆಗಬೇಕು? ಆರಾಮಾಗಿ ತಗೊಳ್ಳಿ ಅಂತ ಹೇಳಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಅದು ಮುಗೀತು. ಇವಾಗ ಹೇಳಿ ಬೇವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ಮ ಹಿಂಸೆ? ನಿಮ್ಮದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೂ ನಿಮ್ಮ ಜನ್ಮಕ್ಕೆ. ಎಂತೆಂಥವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಮೊನ್ನೆ ಬುಧವಾರ ಬಂದಾಗ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದು ಇಂಪ್ಲಿಮೆಂಟ್ ಆಗೋರು ದಯಮಾಡಿ ನೀವು ಸಮಾಧಾನ ಆಗಿರಿ. ನಮಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಈ ಸಾವು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್